ಬಡವರು. ಇದು ನಮ್ಮ ಎಂಟ್ರಿ ಅಲ್ಲ, ಇದೆಲ್ಲ ಆಲ್ಮೋಸ್ಟ್ ಲವರ್ಸ್ ಕೂಡ ಇದ್ದಾರೆ. ಬೇಡ ನಮಗೆ, ಬನ್ನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ RC ಕನ್ನಡ. ವಿಧಾನಸೌಧ ಅಂತೂ ನೋಡೋಕ್ಕಾಗಿಲ್ಲ, ಯಾಕಂದರೆ ಅಟ್ಲೀಸ್ಟ್ ಕಬ್ಬನ್ ಪಾರ್ಕರ ನೋಡೋಣ. ಎದುರುಗಡೆ ವಿಧಾನಸೌಧ, ಆಪೋಸಿಟ್ ಹೈಕೋರ್ಟು. ಒಂದು ಎಲ್ಲಿ ಹೋಯ್ತವೋ, ಎಲ್ಲಿ ಬರ್ತಾವೋ ಗಾಡಿಗಳು. ಯಾಕಂದ್ರೆ ಮನುಷ್ಯರಿಗಿಂತ ನನಗೆ ಗಾಡಿಗಳೇ ಜಾಸ್ತಿ ಇದೆ ಬೆಂಗಳೂರಲ್ಲಿ. ವಿಧಾನಸೌಧ ಬಿಟ್ಟು ಹೋಗ್ತಾ ಇದ್ದೀನಿ. ಇವತ್ತಂತೂ ನೋಡೋಕ್ಕಾಗಿಲ್ಲ, ನಾಳೆ ತೋರಿಸ್ತೀನಿ ಆದಷ್ಟು ಬಂದು. ಕಬ್ಬನ್ ಪಾರ್ಕರ ನಿಮ್ಗೆ ತೋರಿಸ್ತೀನಿ ಬನ್ನಿ. ಐ ಥಿಂಕ್ ಇದು ಹೈಕೋರ್ಟ್ ಎಂಟ್ರಿ ಅನಿಸುತ್ತೆ. ಇದು ತುಂಬ ವೆಹಿಕಲ್ ಹೋಗ್ತಾ ಇದೆ. ಸರ್, ಇದು ಕಬ್ಬನ್ ಪಾರ್ಕ್ ರೋಡ್ ಯಾವ ರೋಡು? ಇದೇ ರೋಡಾ? ಥ್ಯಾಂಕ್ ಯು. ಯಾಕಂದ್ರೆ ಬೆಂಗಳೂರಲ್ಲಿದ್ದು ನನಗೆ ಒಂದು ಏರಿಯಾ ನಂಗೆ ಗೊತ್ತಿಲ್ಲ ಸರಿಯಾಗಿ. ಇಲ್ಲೇ ಇಟ್ಕೊಂಡು ಎಲ್ಲೆಲ್ಲೋ ಹೋಗ್ತಿರ್ತೀವಿ. ನನ್ನ ಅದನ್ನ ಹೇಳ್ತಾರಲ್ಲ, ಪಕ್ಕದಲ್ಲೇ ಇಟ್ಕೊಂಡು ಊರೆಲ್ಲ ಸುತ್ತಾಡ್ದೆ. ಇದು ಎಂಟ್ರಿ ಜಾಗ, ಭಾಳ ದೂರ ಏನಿಲ್ಲ. ವಿಧಾನಸೌಧ ಹೌದು ಅಪೋಸಿಟೇ ಇರೋದು. ಹೈಕೋರ್ಟು ಪಕ್ಕ ಕಬ್ಬನ್ ಪಾರ್ಕು. ಒಂದು ದೇವರಾಣಿ ರೂಟ್ ಅಂತ ಏನೂ ಗೊತ್ತಿಲ್ಲ, ನೋಡ್ಕೊಳ್ಳಿ ಅಷ್ಟು.
ಆದಷ್ಟು ಈ ಪಾರ್ಕು ಬಂದಾಗ ಇದನ್ನೆಲ್ಲ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಫಾಲೋ ಮಾಡಲ್ಲ ಅಂತ ನಮ್ಗೆ ಗೊತ್ತು, ಅದು ಆದಷ್ಟು ಗಲೀಜು ಮಾಡಬೇಡಿ ಅಷ್ಟೆ. ಯಾವ ರೂಟ್ ಹೋಗಬೇಕು ಏನೋ ಗೊತ್ತಿಲ್ಲ. ಈ ಕಡೆ ಒಂದು ಎಂಟ್ರಿ ಇದೆ, ಈ ಕಡೆ ಮೇನ್ ರೋಡ್ ಇದೆ. ಬನ್ನಿ ಒಂದು ರೌಂಡ್ ನೋಡೋಣ. ಇನ್ನೊಂದು ಆ ರೂಟಲ್ಲೇ ಬರೋಣ. ಬೇಡ, ಒಳಗಿಂದನೇ ಹೋಗೋಣ. ನಿಮಗೆ ಒಳಗಿಂದನೇ ತೋರಿಸ್ತೀನಿ. ಏಪ್ಪ, ಕಬ್ಬನ್ ಪಾರ್ಕ್. ಇಷ್ಟು ವರ್ಷ ಆಗಿದೆ ಬೆಂಗಳೂರು ಬಂದು, ಆದರೆ ಫಸ್ಟ್ ಟೈಮ್ ನಾನು ಕಬ್ಬನ್ ಪಾರ್ಕ್ ನೋಡ್ತಾ ಇರೋದು. ಅದು ಬಿಟ್ಟರೆ ಫಿಲಮಲ್ಲಿ ನೋಡಿದ್ದಷ್ಟೇ. ಪರವಾಗಿಲ್ಲ. ನಾನು ಗ್ರೀನರಿ ಇರಲ್ಲ ಅಂದ್ಕೊಂಡಿದ್ದೆ. ಬೇಸಿಗೆ ಟೈಮ್ಗೆ ಗ್ರೀನರಿ ತುಂಬ ಇದೆ. ಸಾಕು ಇಷ್ಟೊಂದಿದ್ರೆ. ಚೆನ್ನಾಗಿ ಮೇಂಟೈನ್ ಮಾಡಿದರೆ. ನಮ್ಮ ಬೆಂಗಳೂರಲ್ಲಿ ಇದಾದ್ರೂ ಮೇಂಟೈನ್ ಮಾಡಿದಾರಲ್ಲ. ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಫೋಟೋ ಶೂಟಿಗೆ ಬಂದಿದ್ದಾರೆ. ಒಂದು ಫೋಟೋ ಶೂಟ್ಗೆ ಆಲ್ಮೋಸ್ಟ್ ಹುಡುಗಿರೇ ಬಂದಿದ್ದಾರೆ. ಹುಡುಗರಂತೂ ಕಡಿಮೆನೇ ಇರೋದು. ಎಲ್ಲ ಫೋಟೋಗ್ರಾಫರ್ ಎಲ್ಲ ಹುಡುಗರಾಗಿದ್ದಾರೆ. ಒಂದು ಫೋಟೋ ಶೂಟು ಹುಡುಗಿರು ಮಾಡಿಸ್ಕೊತಿದ್ದಾರೆ. ನಮಗೇನು ಬಿಡಿ, ಯಾಕಂದ್ರೆ ನಮಗೆ ಫೋನಲ್ಲೇ ಸಾಕು ಫೋಟೋ. ಯಾರು ಇಂಗ್ಲೀಷರು ಹೋದರು. ಆದರೂ ಏನೇ ಹೇಳಿದ್ರು ಪಾರ್ಕ್ ಅಂತೂ ಸಖತ್ತಾಗಿದೆ. ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಗ್ರೀನರಿ ಆಗಿರುತ್ತಂತ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ನಾನು ಕೂಡ ಫಸ್ಟ್ ಟೈಮ್ ಬಂದಿರೋದು. ಯಾವ ಜಾಗ ಯಾವ ಮೂಲೆ ಏನು ಒಂದು ಸರಿಯಾಗಿ ಗೊತ್ತಿಲ್ಲ. ಒಂದು ರೋಡ್ ಹೇಗಿದೆ ಹೋಗ್ತಾ ಇದ್ದೀನಿ. ಏನೇ ಆದರೂ
ನೀರಂತೂ ಇಲ್ಲ ಇಲ್ಲಿ. ದೇವ್ರನ್ನ ಹೇಳ್ತೀನಿ, ಈ ಮರಗಳು ಹಾಕಿದಾಗ ನಾವೇ ಹುಟ್ಟಿರಲಿಲ್ಲ ಅನಿಸುತ್ತೆ. ಅಲ್ಲ ಗುರು, ನೀರು ಇಲ್ದೇ ಇಷ್ಟು ಬೆಳೆದಿದೆ. ನೀರು ಇದ್ದಿದ್ರೆ ಈಗ ಬೆಳೀತಿತ್ತು. ಐ ಥಿಂಕ್ ಬೆಂಗಳೂರಲ್ಲಿ ಜಾಸ್ತಿ ಮರ ಗಿಡ ಎಲ್ಲಿದೆ ಅಂದರೆ ಕಬ್ಬನ್ ಪಾರ್ಕ್ ತೋರಿಸ್ಬೇಕು. ನಾನು ಇಷ್ಟು ದಿನ ಅಂದ್ಕೊಂಡಿದ್ದು ವಿಜಯನಗರದಲ್ಲಿ ಜಾಸ್ತಿ ಮರ ಇದೆ ಅಂತ. ನಮ್ಮ ಏರಿಯಾದಲ್ಲಿ ನೋಡಿದ್ರೆ ಅದಕ್ಕಿಂತ 10 ಪಟ್ಟು ಜಾಸ್ತಿ ಒಂದೇ ಜಾಗದಲ್ಲಿದೆ. ಖುಷಿ ವಿಷಯ ಏನಂದರೆ ಇದಾರ ಮೇಂಟೈನ್ ಮಾಡಿದಾರಲ್ಲ. ಈ ಜಾಗಕ್ಕೆಲ್ಲ ಮಳೆಗಾಲ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆ ಟೈಮಲ್ಲಿ ಈಗಿರುತ್ತೆ. ಇನ್ನು ಮಳೆಗಾಲ ಚಳಿಗಾಲದಲ್ಲಿ ಬಂದರೆ ಇನ್ನೂ ತುಂಬ ಹಸಿರಾಗಿರ್ತದೆ. ಯಾವುದು ಯೂಸ್ ಇಟ್ಟು ಯಾವುದು ಎಂಟ್ರಿನೂ ಗೊತ್ತಾಗ್ತಿಲ್ಲ. ನೋಡೋಣ. ಐ ಥಿಂಕ್ ನಾನು ಒಳಗಡೆ ಹೋಗಿಲ್ಲ ಫುಲ್ಲು. ಸುಮ್ಮನೆ ಯಾಕೆ ನಮ್ಮಿಂದ ಲವರ್ಸ್ಗೆ ಡಿಸ್ಟರ್ಬು ಅಪ್ಪ. ನಾನು ಬೇರೆ ವೀಡಿಯೋ ಮಾಡ್ತಿದ್ದೀನಿ, ಅವ್ರಿಗೊಂಥರ ಮುಚ್ಚುಗಾರ. ನಮಗೂ ಕಂಫರ್ಟಬಲ್ ಇರೋಲ್ಲ, ಅವ್ರಿಗೂ ಕಂಫರ್ಟಬಲ್ ಇರೋಲ್ಲ. ಅಲ್ಲಿ ಇದ್ದಿದ್ದು ಗೇಟಿಗೆ ಈ ರೂಟಲ್ಲಿ ಬಂದಿದ್ದೇನೆ. ಹಾಕಿದ್ದಾರೆ ಏನೋ ಬೋರ್ಡು. ತೋಟಗಾರಿಕೆಗೆ ದಾರಿ, ಬ್ಯಾಂಡ್ ಸ್ಟ್ಯಾಂಡ್, ಲೋಟಸ್ ಪಾಂಡ್, ಬಾಲಭವನ, ಸರ್ಕಾರಿ ಮತ್ಸ್ಯಾಲಯ, ರಾಣಿಯ ಪ್ರತಿಮೆಗೆ ರೂಟ್ ಇದೆ. ಬನ್ನಿ ತೋರಿಸ್ತೀನಿ. ಇದು ಚೆನ್ನಾಗಿ ಮೇಂಟೈನ್ ಮಾಡಿ. ಬೋಲ್ಡ್ ಅಂತ ಏನಂತ ಕಾಣಿಸ್ತಿಲ್ಲ ಇದು. ಐ ಥಿಂಕ್ ಬಹದ್ದೂರ್ ಅಂತೇನೋ ಇದೆ. ಬಹದ್ದೂರ್ GCSI ರವರು ಅಂತ ಹಾಕಿದ್ದಾರೆ. ಐ ಥಿಂಕ್ ಮೈಸೂರು ರಾಜರೇ ಆಗಿರ್ತಾರೆ ಇವರು. ಮೈಸೂರು ರಾಜರೇ, ಅವ್ರದ್ದೇ ಇದೆಲ್ಲ ಅಲ್ಲ. ನೋಡ್ತಿದ್ರಲ್ಲ, ನಾನು ಆ ಲೈನಿಂದ ಬಂದು ಈ ಬಾರ್ಡ್ರಲ್ಲಿ ಬಂದಿದ್ದು. ಇದಕ್ಕೆ ಎಂಟ್ರಿ ಆಗಲಿ ಎಕ್ಸಿಟ್ ಆಗಲಿ ದೇವ್ರನಿಗೆ ಗೊತ್ತಿಲ್ಲ, ಗೊತ್ತಾಗೋದೇ ಇಲ್ಲ ಫಸ್ಟ್ ಟೈಮ್ ಬಂದಿರೋರಿಗೆ. ಒಳಗೆಲ್ಲ ಆಲ್ಮೋಸ್ಟ್ ತೋರಿಸಿದ್ದೀನಿ. ಇದು ಹೊರಗಡೆ, ಇದು ಪಾರ್ಕ್. ಇದುವೆ ಕಬ್ಬನ್ ಪಾರ್ಕ್ ಒಳಗೇ ಬರೋದು. ನಾನು ನೋಡ್ದಂಗೆ ಇದು 3ನೇ ದಾರಿ ಒಳಗಡೆ ಹೋಗೋಕ್ಕೆ.
ಥಿಂಕ್ ಇವರೆಲ್ಲ ಕೆಲಸ ಮಾಡೋರು ಅನಿಸುತ್ತೆ. ಇಲ್ಲಿ ಕೆಲಸ ಮಾಡೋರಲ್ಲಿ ಅಂದರೆ ಒಂದಂತೂ ಹೇಳಬಲ್ಲೆ, ಯಾರೂ ಏನೋ ಅಂದ್ಕೋಬೇಡಿ, ಕಬ್ಬನ್ ಪಾರ್ಕು ಲವರ್ಸ್ಗೆ ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು. ನಾನು ಕೇಳಿದೆ ಕಬ್ಬನ್ ಪಾರ್ಕ್ ಅಂದರೆ ಲವ್ ಸ್ಪಾಟ್ ಅಂತ, ಆದರೆ ಇವತ್ತು ನಾನು ನೋಡಿದ್ರಲ್ಲಿ ಕನ್ಫರ್ಮ್ ಆಯ್ತು ಅದು. ಅದಕ್ಕೆ ಜಾಸ್ತಿ ಒಳಗಡೆ ಹೋಗೋಕ್ಕೆ ಹೋಗಿಲ್ಲ ನಾನು, ಪಾಪ ಅವ್ರ ಪ್ರೈವಸಿ ಪ್ರಾಬ್ಲಮ್ ಆಗುತ್ತೆ. ಆರಾಮಾಗಿರಲಿ ಗುರು, ಚೆನ್ನಾಗಿರಲಿ, ಆರಾಮ ಕೈ ಕೊಟ್ಟಿಲ್ಲ ಅಂದರೆ ಸಾಕು. ಈ ಕಡೆ ಒಂದು ಎಂಟ್ರಿ ಇದೆ, ನಾನು ಬಂದಿದ್ದು ಎಂಟ್ರಿ ಇದು ಇನ್ನೊಂದು ಎಂಟ್ರಿ. ಮೇನ್ ರೋಡಲ್ಲಿ ಸಿಗುತ್ತೆ ನಿಮ್ಗೆ, 2-3 ಎಂಟ್ರಿ ನಿಮ್ಗೆ ಮೇನ್ ರೋಡಲ್ಲಿ ಸಿಗುತ್ತೆ. ಗುರು ನಾನು ಇಷ್ಟೇ ಅಂದ್ಕೊಂಡೆ, ಇನ್ನೂ ಇನ್ನು ಮುಂದಕ್ಕಿದೆ, ಬನ್ನಿ. ನಿಮ್ಗೆ ಆ ಕಡೆಯಿಂದನೇ ಕರ್ಕೊಂಡು ಹೋಗ್ತೀನಿ ಕರೆಕ್ಟಾಗಿ. ಅಟ್ಲೀಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಆದರೂ ಕರೆಕ್ಟಾಗಿ ಕರ್ಕೊಂಡು ಹೋಗ್ತೀನಿ. ನಂಬ್ತಿರೋ ಬಿಡ್ತಿರೋ, ಹೊರಗಡೆ ಎತ್ತ ನೋಡಿದ್ರು ಗಿಡ ಮರ ಕಾಣಿಸಲ್ಲ. ಬೆಂಗಳೂರಲ್ಲಿ ಎಲ್ಲ ಬಿಲ್ಡಿಂಗ್ ಅಂತಿದೆ, ಇಲ್ಲಿ ನೋಡಿದ್ರೆ ಮರ ಗಿಡ ಬಿಟ್ಟರೆ ನೀವೇನೂ ಕಾಣಿಸ್ತಿಲ್ಲ. ಒಂದು ಬಿಲ್ಡಿಂಗ್ ಕಾಣಿಸ್ತಿಲ್ಲ ನಿಮ್ಗೆ. ಪುಷ್ಪ ಪ್ರದೇಶ ನೋಡಿ, ಬೋರ್ಡ್ ಹಾಕಿದ್ದಾರೆ ಹಾಗೆ. ವಾದ್ಯರಂಗ, ಯಾರೋ ಫಾರಿನವ್ರು ಕೂತಿದ್ದಾರೆ. ನೋಡಿ ಮುಗೀತು ಅಂದ್ಕೊಂಡೆ ಕಬ್ಬನ್ ಪಾರ್ಕು, ನೋಡಿದ್ರೆ ಇನ್ನೂ ಮುಗ್ದಿರೋದೇ ಅರ್ಧ ಭಾಗ ಅನಿಸುತ್ತೆ. ನಾನು ಬಂದಿದ್ದ ದಾರಿಯಾಗೆ ಆ ರೂಟಲ್ಲಿ ಬಂದನು, ಈ ರೂಟಲ್ಲಿ ಹೋಗಿ. ಇವೆಲ್ಲ ಇಷ್ಟು ಚೆಂದ ಕಾಣಿಸ್ತಿದೆ. ಇನ್ನು ಮಳೆ ಟೈಮಲ್ಲಂತೂ
ಯಾರಾದ್ರು ಕಬ್ಬನ್ ಪಾರ್ಕ್ಗೆ ಬರೋರಾದರೆ ಜೂನ್ ಜುಲೈ ಟೈಮಲ್ಲಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ ಹಿಂದೆನೇ ಹೈಕೋರ್ಟ್ ಇದೆ. ಯಾರು ಕಬ್ಬನ್ ಪಾರ್ಕ್ ಬರ್ತೀರಂದರೆ ಯಾರು ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ, ಕೋರ್ಟ್ ಹಿಂಭಾಗನೇ ಕಬ್ಬನ್ ಪಾರ್ಕ್ ಇರೋದು. ಬನ್ನಿ. ವಿಡಿಯೋ ಅಂತೂ ಮಾಡ್ತಾಯಿದ್ದೀನಿ, ವಾಯ್ಸ್ ಕೊಡ್ತಾಯಿದ್ದೀನಿ, ಅದೆಷ್ಟು ಕ್ಲಾರಿಟಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಮುಗ್ದಿಲ್ಲ ಅವರು ಇನ್ನೂ. ಈ ಕಡೆ ಇಲ್ಲ ಏನ್ರಿ. ನೋಡಿ ಈ ಕಡೆ ಗ್ರೀನರಿ ಸ್ವಲ್ಪ ಕಡಿಮೆ ಆಗಿದೆ, ಬೇಸಿಗೆ ಅಲ್ವಾ, ಎಲೆಗಳು ಉದ್ರೆ ಉರ್ತವೆ. ಸುಮ್ಮನೆ ಸಿಂಗಲ್ಸ್ ಇಲ್ಲಲ್ಲ, ಬರೋದೇ ವೇಸ್ಟ್ ಅನಿಸುತ್ತೆ ನಮ್ಮ ಪ್ರಕಾರ. ಎಷ್ಟು ನಿಮಿಷದಪ್ಪ, 11 ನಿಮಿಷದ. ಇದು ಕಬ್ಬನ್ ಪಾರ್ಕಿನ ವಾದ್ಯರಂಗ. ಫುಲ್ ಇತಿಹಾಸ ಎಲ್ಲ ಗೊತ್ತಿಲ್ಲ ನನಗೆ, ನೆಕ್ಸ್ಟ್ ಟೈಮ್ ಆದಷ್ಟು ನೋಡಿ. ಹಿಂದ್ಗಡೆನೇ ಹೈಕೋರ್ಟು, ಇದು ಕಬ್ಬನ್ ಪಾರ್ಕ್ ಆದರೆ ಹಿಂದ್ಗಡೆ ಇರೋದೇ ಹೈಕೋರ್ಟು. ಯಾವುದು ಇದೆ ಮರ, ಈ ಮರ ಹಾಕ್ಬೇಕಾದ್ರೆ ಅಂತ ನಾನೆಲ್ಲ ನಮ್ಮ ಅಪ್ಪನೇ ಹುಟ್ಟಿರಲಿಲ್ಲ ಅನಿಸುತ್ತೆ. ಐ ಥಿಂಕ್ ನಿಮ್ಗೆ ಎದುರುಗಡೆ ಒಂದು ಬಿಲ್ಡಿಂಗ್ ಕಾಣಿಸ್ತಿದೆ, ಅದು ಯಾವ ಟವರ್ ಅಂತ ನಿಮ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ಎಲ್ಲ ಗೊತ್ತಿರ್ತದೆ ಆಲ್ಮೋಸ್ಟು, ಇವಾಗ ಗೊತ್ತಾಗಿರ್ತದೆ ನಿಮಗೆಲ್ಲ. ನಮ್ಮ ಬಾಸ್ ಮಲ್ಯ ಅವರ ಹೌಸ್ ಇದು ನೋಡಿ, ಮೇಲ್ಗಡೆ ಕಟ್ಟಿದ್ದಾರೆ. ದೇವರನ್ನ ಇವ್ರದ್ದು ಗೊತ್ತಿಲ್ಲ ನಂಗೆ ಜಾಸ್ತಿ, ಯಾವ ಸ್ಟ್ಯಾಚು ಅಂತ. ಮೇಜರ್ ಜನರಲ್
ಕಬ್ಬನ್ ಡಿ ಬಿ ಅಂತ ಏನೋ ಇದೆ. ಐ ಥಿಂಕ್ ಇವ್ರ ಹೆಸರೇ ಈ ಪಾರ್ಕಿಗೆ ಇಟ್ಟಿರೋದು, ಕಬ್ಬನ್ ಪಾರ್ಕ್. ಇವ್ರ ಹೆಸರು ಐ ಥಿಂಕ್ ಕಬ್ಬನ್ ಅಂತ ಕಾಣಿಸ್ತಿಲ್ಲ ಇಲ್ಲಿ. 1834ರಿಂದ 1860 ಇದೆ. ನನಗೂ ಕ್ಲಾರಿಟಿ ಇಲ್ಲ, ಮೋಸ್ಟ್ಲಿ ಇವ್ರ ಹೆಸರೇ ಇಟ್ಟಿರೋದು. ಜಾಗ ಬಂದು ನಮ್ಮ ಒಡೆಯವ್ರದ್ದು, ಹೆಸರು ಮಾತ್ರ ಬ್ರಿಟಿಷರ್ದು. ಇರಲಿ, ಇವ್ರದ್ದು ಏನೋ ಕೊಡುಗೆ ಇರುತ್ತೆ, ಅದಕ್ಕೆ ಹಾಕಿದ್ದಾರೆ. ಇರಲಿ ನೋಡಿ, ಇದೆಲ್ಲ ಚೆನ್ನಾಗಿದೆ, ಮೇಂಟೈನ್ ಮಾಡಬೇಕಾಯ್ತು. ಹೇಳ್ತಿಲ್ವಾ, ಇನ್ನೂ ಮೇಂಟೈನ್ ಮಾಡಿದರೆ ಗೌರ್ಮೆಂಟ್ ಕಡೆಯಿಂದ ಇನ್ನೂ ಸಖತ್ ಒಳ್ಳೆ ಪಾರ್ಕ್ ಆಗ್ತಿತ್ತು ಇದು. ಇದು ಎಂಟ್ರಿ ಫೀಸ್ 50 ಅಲ್ಲ 100 ಇಟ್ಟು ಮಾಡಿದ್ರು ಪಕ್ಕ ಜನ ಬರ್ತಿದ್ರು. ನೋಡಿ ಎಲ್ಲ ಹಾಳಾಗೋಗಿದೆ. ನೋಡಿ ಅಲ್ಲಿರೋ ಯಾರೋ ಜನ ನೋಡ್ತಾವ್ರೆ. ಅವ್ರು ಏನಪ್ಪ ನೋಡ್ತಾವ್ರೆ ಅಂತ ನೀವು ಅನ್ಕೋಬೋದು. ಅವ್ರು ನೋಡ್ತಿರೋದೇ ಈ ಟವರ್ನ. ಮರ ಬೇರೆ ಅಡ್ಡ ಇದೆ, ಈ ಟವರ್ ಇದೆ. ನಿಮಿಷ ಟ್ರೈ ಮಾಡ್ತೀನಿ ಅದನ್ನ ನಿಮಗೆ ತೋರ್ಸೋಕ್ಕೆ. ಒಳಗಡೆ ಎಂಟ್ರಿ ಇದೆಯಲ್ವೋ ನಮ್ಗೆ ಗೊತ್ತಿಲ್ಲ, ಆದಷ್ಟು ಟ್ರೈ ಮಾಡ್ತೀನಿ ಯಾವಾಗಾದರೂ. ಇವಾಗ ಆಗಲ್ಲ ಸದ್ಯಕ್ಕೆ, ಇವಾಗ ಹೋದರೆ ಒದ್ದು ಹೊರಗಡೆ ಹಾಕ್ತಾರೆ ಗ್ಯಾರಂಟಿ. ಆದರೂ ನಮ್ಮ ಅಲ್ಲಿಯ ಸರ್ಗೆ ಹ್ಯಾಟ್ಸ್ ಆಫ್, ಏನು ತಲೆ ಗುರು. ಒಳಗಡೆ ಪಾರ್ಕಿಂಗ್ ಇದೆ, ತುಂಬ ಖುಷಿ. ಕಬ್ಬನ್ ಬಾಯ್ ಬಾಯ್ ಬಾಯ್. ಬನ್ನಿ ಮುಂದಕ್ಕೆ ಹೋಗೋಣ. ಮುಂದೆ ಎಂತ ನನಗೂ ಗೊತ್ತಿಲ್ಲ, ಮುಂದಕ್ಕೆ ಹೋಗ್ತಾ ಹೋಗ್ತಾ ನನಗೂ ಗೊತ್ತಾಗುತ್ತೆ. ನೋಡಿ ಇವಾಗ ಕ್ಲಾರಿಟಿ ಸಿಗ್ತಿದೆ. ನೋಡಿ ಈ ಕಡೆ ಒಂದು ಎಂಟ್ರಿ ಇದೆ, ಈ ಕಡೆ ಒಂದು ಎಂಟ್ರಿ ಇದೆ, ಈ ಹಿಂದ್ಗಡೆನೂ ಎಂಟ್ರಿ ಇದೆ ಹೈಕೋರ್ಟಿಂದ. ಗುಲಾಬಿ ವನ ಅಂತ ಇದು ನೋಡಿ. ಚೆನ್ನಾಗಿದೆ, ಮೇಂಟೈನ್ ಮಾಡಿಲ್ಲ ಅಷ್ಟೇ. ಇನ್ನೂ ಒಳಗಡೆ ಪಾರ್ಕ್ ಇದೆ. ಆಗಲೇ ಹೇಳಿದ್ದೆ ನಿಮಗೆ, ಬೋರ್ಡ್ ಹಾಕಿದೆ. KR ಸರ್ಕಲ್ಲು, KSLTM ರಾಜ್ಯ ಗ್ರಂಥಾಲಯ 3 ಇದೆ. ನೀರು ಆನ್ ಮಾಡಿದ್ದಾರೆ ಇವಾಗ. ನೀರು ಇಲ್ದೇ ಮನುಷ್ಯನೇ ಇರಲ್ಲ, ಇನ್ನು ಮರ ಗಿಡಗಳು ಇರ್ತಾವೆ. ಇದೊಂದು ಚೆನ್ನಾಗಿ ಮಾಡಿದ್ದಾರೆ. ನೀವು ಡೈರೆಕ್ಟು ನೀರು ಮರಕ್ಕೆ ಬಿಡೋಕ್ಕೆ ಹೋಗೋ ಥರ ಮಾಡಿದ್ದಾರೆ. ಬನ್ನಿ ಮುಂದೆ ನೋಡೋಣ. ಐ ಥಿಂಕ್ ಇವತ್ತು ನೋಡಿ ಗುರುವಾರ ಟೈಮಲ್ಲೇ ಜಾಸ್ತಿ ಇಷ್ಟು ಜನ ಇದ್ದಾರೆ. ಇನ್ನು ವೀಕೆಂಡ್ ಬಂದರೆ ಜನ ತುಂಬ ಇರ್ತಾರೆ. ಒಂದೊಂದು ಟೈಮಲ್ಲಿ ಜಾಸ್ತಿ ಜನ ಇದ್ರೂ ವೀಡಿಯೋ ಮಾಡೋಕ್ಕಾಗಲ್ಲ, ಕ್ಯಾಮ್ರಾಗೆ ಹೊಡಿತಾರಪ್ಪ. ಎಲ್ಲ ಗಿಡಕ್ಕೆ ಹೋಗುತ್ತೆ. ಯಾವ ರೂಟ್ ಹೋಗುತ್ತೆ ಗೊತ್ತಿಲ್ಲ. ಇದು ಒಳಗಡೆ ಎಂಟ್ರಿ. ನೀರು ಬೇರೆ ಹಾಯಿಸ್ಬಿಟ್ರೆ ಕಷ್ಟ ಇಲ್ಲಿ. ನೋಡಪ್ಪ, ಯಾರೋ ಲವರ್ಸ್ ಕೂತಿದ್ರು. ಬಡಗರು, ಇದು ನಮ್ಮ ಎಂಟ್ರಿ ಅಲ್ಲ, ಇಲ್ಲೆಲ್ಲ ಆಲ್ಮೋಸ್ಟ್ ಲವರ್ಸ್ ಕೂಡ ಇದ್ದಾರೆ. ಬೇಡ ನಮಗೆ, ಬನ್ನಿ
ಎಕ್ಸಿಟ್ಗೆ ಹೋಗುತ್ತೋ ಎಂಟ್ರಿ ಸೀನ್ಗೂ ಎಂದು ಗೊತ್ತಿಲ್ಲ ಇದು ರೂಟು. ಈ ಕಡೆ ಅಂತೂ ಬಂದಿದ್ದು ನಾನು, ಈ ಸೈಡಿಂದ ನಾನು ಬಂದಿದ್ದು. ಈಗ ಒಳಗಡೆ ಒಂದು ಪಾರ್ಕ್ ಇದೆ. ಐ ಥಿಂಕ್ ಇದು ಮಾಮೂಲಿ ಮಕ್ಕಳು ಆಟ ಆಡೋದು. ಐ ಥಿಂಕ್ ಒಂದು ಕಲ್ಯಾಣಿ. ಬನ್ನಿ ಆ ಸೈಡಿಂದ ನಿಮ್ಗೆ ತೋರಿಸ್ತೀನಿ ಅದನ್ನು. ಏನು ಹೇಳಿದ್ರು ಗುರು, ಕಬ್ಬನ್ ಪಾರ್ಕ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನಂತೂ ಒಂದೇ ಕೇಳೋದು, ಯಾಕಂದ್ರೆ ಇದೊಂದು ಉಳಿಸಿದ್ದೀರಾ, ಇದನ್ನು ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋಗಿ. ಇದನ್ನು ಬಿಲ್ಡಿಂಗು ಅಪಾರ್ಟ್ಮೆಂಟು ಅಂತ ಮಾಡೋಕ್ಬೇಡಿ ಅಷ್ಟೇ. ಬೇಸಿಗೆ ಟೈಮಲ್ಲಿ ಪಕ್ಷಿಗಳು ನೀರು ಹಾಕಿ. ಹೌದು, ಈ ಕಡೆ ಗೇಟ್ ಓಪನ್ ಇಲ್ಲ. ದೇವರಾಣ ಬೀಗ ಅನ್ಕೊಂಡು ಬೀಗ ಹಾಕ್ಬಿಟ್ಟಿದ್ರಲ್ಲಿ. ಪ್ರವೇಶ 100 ಮೀಟ್ರು. ಏನೋ ಇದೆ. ಏನೋ ಇದೆ. ಬಾಲಭವನ ಸೊಸೈಟಿ ಕಬ್ಬನ್ ಪಾರ್ಕು ಸಾರ್ವಜನಿಕ ಸೂಚನೆ 10 ವರ್ಷ ಮೇಲ್ಪಡ 20 ರೂಪಾಯಿ. ಪುಟಾಣಿ ರೈಲು ಸಮಯ 10:30 6 ಗಂಟೆ. 100 ಮೀಟರ್ಸ್. ಹಾಂ, ಎಲ್ಲ ಕ್ಲೀನ್ ಮಾಡ್ತಿದ್ದೆ. ಏನು ಹೇಳಿದ್ರು ನೋಡಿ, ಇದು ಮಕ್ಕಳದು ರೈಲದು. ಇದು ಬೇಸಿಗೆ ಅಲ್ವಾ, ಎಲ್ಲ ಎಲೆಗಳು ಉದುರು ಹೋಗ್ಬಿಟ್ಟಿದೆ. ತುಂಬ ಚೆನ್ನಾಗಿದೆ ಅಂತ. ಇಲ್ಲೊಂದು ಎಂಟ್ರಿ ಗೇಟ್ ಇದೆ. ಇಲ್ಲೊಂದು ಮೇನ್ ರೋಡ್ ಇದೆ ನೋಡಿ, ಇಲ್ಲೊಂದು ಎಂಟ್ರಿ ಗೇಟು. ಈ ಕಬ್ಬನ್ ಪಾರ್ಕ್ ಅದೆಷ್ಟು ಎಂಟ್ರಿ ಗೇಟ್ ಇದೆ ಗೊತ್ತಿಲ್ಲ.
ಬನ್ನಿ ನೋಡೋಣ ಆ ಪಾರ್ಕ್. ಅಷ್ಟೇ ಗುರು, ಕಬ್ಬನ್ ಪಾರ್ಕು ಫುಲ್ಲು ಗಿಡ ಮರ, ಅಲ್ಲಲ್ಲಿ ಬೆಂಚು. ನೀವೇನೋ ಫುಲ್ಲು ಗ್ರೀನರಿ ನೋಡಬೇಕಂದ್ರೆ, ತಂಪಾದ ಜಾಗದಲ್ಲಿ ಇರಬೇಕು ಅಂದರೆ ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕ್ ಬನ್ನಿ. ಕಬ್ಬನ್ ಪಾರ್ಕ್ ಬಂದರೆ ಪೀಸ್ಫುಲ್ಲಾಗಿರುತ್ತೆ. ಮಾರ್ನಿಂಗ್ ಟೈಮ್ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಐ ಥಿಂಕ್ ಇಲ್ಲೊಂದಿದೆ ಮಕ್ಕಳು ಆಟೋದಿದ್ದು. ಐ ಥಿಂಕ್ ಎಂಟ್ರಿ ಯಾವ ಸೈಡ್ ಗೊತ್ತಿಲ್ಲ, ನೋಡೋಣ ಬನ್ನಿ.